ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಬ್ಲಾಗ್ನಾಗ ಶುರು ಮಾಡ್ತಿದ್ದೀನಿ. ಇವತ್ತು ಆ್ಯಕ್ಚುಲಿ ತಾರೀಕು ಬಂದ್ಬಿಟ್ಟು 10ನೇ ತಾರೀಕು ಮಂಗಳವಾರ, ಆಯ್ತಾ. ಫೆಬ್ರವರಿ 10ನೇ ತಾರೀಕು ಮಂಗಳವಾರ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಡ್ಯೂಟಿ ವಿಡಿಯೋ ಅಲ್ಲ, ಗಾಡಿನ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. 10,000 ಕಿಲೋಮೀಟರ್ದು 3ನೇ ಸರ್ವಿಸ್ ನನ್ನ ಗಾಡಿ ತೊಗೊಳಾಗಿಂದ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕಿಲೋಮೀಟರ್ ಬಂದ್ಬಿಟ್ಟು ತೋರಿಸ್ತೀನಿ. 9,000 ನೋಡಿಲಿ, 9,689 ಕಿಲೋಮೀಟರ್ ಓಡೈತಿ ಇಲ್ಲಿ ತನಕ ಕರೆಕ್ಟಾಗಿ, ಆಯ್ತಾ. ಸೊ ಅದಕ್ಕೆ ಮಾಡಿಸ್ಬೋಣ ಅಂದ್ಬಿಟ್ಟು ಇನ್ನೊಂದು 300 ಕಿಲೋಮೀಟರ್ ತಾನೆ. ಇವತ್ತು ನೆನ್ನೆ ಆ್ಯಕ್ಚುಲಿ ಮಾಡ್ಬೇಕು ಡ್ಯೂಟಿ, ನೆನ್ನೆ ಮಾಡಲಿಲ್ಲ. ಮೊನ್ನೆ ಡ್ಯೂಟಿ ಮಾಡಿದೆ, ಅದ್ರ ವಿಡಿಯೋ ಮಾಡಿದ್ದು ಮಾಡಿಲ್ಲ. ಏನಕ್ಕಂದ್ರೆ ಅಂತ ಏನು ಅರ್ನಿಂಗ್ಸ್ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಈ ಮಂತಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಅನ್ನೋದು 28ನೇ ತಾರೀಕು ನಿಮಗೆ ಒಂದು ಮಂತ್ ನಾನು ಮಾಡಿರೋಂಥ ಅರ್ನಿಂಗ್ಸು ಇಷ್ಟಿದೆ. ಮತ್ತು ಅದರಲ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಟೋಟಲ್ ಅರ್ನಿಂಗ್ಸ್ ಆಗಿದೆ, ಅದು ಎಕ್ಸ್ಪೆನ್ಸಸ್ ಎಷ್ಟು ಹೋಗುತ್ತೆ, ಯಾವುದಕ್ಕೆ ಎಷ್ಟೆಷ್ಟು ಹೋಗುತ್ತೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ 28ನೇ ತಾರೀಕು ಬರೋವಂಥ ವಿಡಿಯೋದಲ್ಲಿ, 28 ಬರೋಲ್ಲ, 28 ಕೂಡ ಡ್ಯೂಟಿ ಮಾಡ್ತೀನಿ. ಆಫ್ಟರ್ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು ಇಲ್ಲ 2ನೇ ತಾರೀಕು ಆ ವಿಡಿಯೋನ ಮಾಡಿ ಹಾಕ್ತೀನಿ. ನಾನು ಬಂದ್ಬಿಟ್ಟು 8 ಗಂಟೆ. ಸೊ ಬೇಗನೆ ಹೊರಟಿದ್ದೀನಿ ಮನೆಯಿಂದ. ಇಷ್ಟೊತ್ತಿಗೆ ಶೋರೂಮಲ್ಲಿ ಯಾರು ಬಂದಿರಲ್ಲ, ಬಟ್ ಬೇಗ ಹೊರಟಿದ್ದೀನಿ. ಏನಕ್ಕೆ ಸ್ವಲ್ಪ ಬೇಗ ಗಾಡಿ ಕೊಟ್ಟರೆ, ನಮ್ಮದೇ ಫಸ್ಟ್ ಗಾಡಿ ಕೊಟ್ಟರೆ ಬೇಗ ಸರ್ವಿಸ್ ಮಾಡಿಕೊಡ್ತಾರೆ. ಲೇಟಾಗಿ ಹೋಗಿ ಬೇರೆ ಗಾಡಿ ಎಲ್ಲ ಬಂದ್ಬಿಟ್ಟಿದ್ರೆ ಸುಮ್ಮನೆ ಆಮೇಲೆ ವೆಯ್ಟ್ ಮಾಡಬೇಕು, ಅದು ಇದು ತಲೆನೋವುಗಳು. ಸುಮ್ಮನೆ ನಾವು ಶೋರೂಮ್ಗಳಿಗೆ ಹೋದರೆ ಅಲ್ಲೇ ಕಾಯ್ತಾ ಕುತ್ಕೋಬೇಕು ಗಟ್ಟಲೆ. ಸೊ ಅದಕ್ಕೋಸ್ಕರ ಅಷ್ಟೇ. ಸರ್ವಿಸ್ಗೆ ಎಷ್ಟಾಗುತ್ತೆ ಏನು ಎತ್ತ. ಈ ಸರ್ವಿಸ್ ಬಂದ್ಬಿಟ್ಟು ಜನರಲ್ ಸರ್ವಿಸ್ ಅಲ್ಲ, ಇದರಲ್ಲಿ ಈ ಸರ್ವಿಸಲ್ಲಿ ನಿಮಗೆ ಗೊತ್ತಿರೋ ಒಂದು 10,000 ಕಿಲೋಮೀಟರ್ ಓಡಿದೆ ಗಾಡಿ ಅಂತ ಹೇಳಿದ್ರೆ ಆಯಿಲ್ ಚೇಂಜು, ಫಿಲ್ಟ್ರ್ಗಳು ಚೇಂಜ್ ಎಲ್ಲ ಮಾಡ್ತಾರೆ. ಸೊ ಎಷ್ಟಾಗುತ್ತೆ ಏನು ಎತ್ತ ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸರ್ವಿಸ್ಗೆ ಶೋರೂಮಲ್ಲೇ ಗಾಡಿನ ಸರ್ವಿಸ್ ಮಾಡಿಸ್ತೀವಿ. ಅದೇನಕ್ಕಪ್ಪ ಅಂತ ಹೇಳಿದ್ರೆ ಹೊಸ ಗಾಡಿ ಆಗಿರೋದ್ರಿಂದ ಶೋರೂಮ್ ಸರ್ವಿಸ್ ಹಿಸ್ಟ್ರಿನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ, ಓನ್ ಗಾಡಿ ಯಾರು ಇಟ್ಕೊಂಡಿರೋರಿಗೆ, ಆಯ್ತಾ. ನಾಳೆ ದಿವಸ ನೀವು ಅದನ್ನು ಸೇಲ್ ಮಾಡ್ತೀರಾ ಗಾಡಿನ, ನಾನು ಸೇಲ್ ಮಾಡಲ್ಲ, ಬೇರೆ ವಿಷಯ. ಅಕಸ್ಮಾತ್ ಹೇಳಿದ್ದು ನಾಳೆ ದಿವಸ ಏನೋ ಸಿಚುವೇಶನ್ ಬಂದು ಸೇಲ್ ಮಾಡ್ತೀರಾ ಅನ್ನೋಂಥ ಟೈಮ್ನಲ್ಲಿ ನಿಮ್ಮ ಹತ್ರ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಇದ್ದರೆ ಗಾಡಿದು ಸೊ ಬೆಟರು. ಸೊ ಆ ಒಂದು ರೀಸನಿಂದ ಶೋರೂಮಲ್ಲೇ ಮಾಡಿಸ್ತೀನಿ. ಪ್ಲ್ಯಾನ್ ಇದೆ ಈಗ ಸದ್ಯಕ್ಕೆ. ಈಗ 3ನೇ ಸರ್ವಿಸ್ ಬಂದ್ಬಿಟ್ಟು 10,000 ಕಿಲೋಮೀಟರ್ದು ಶೋರೂಮಲ್ಲೇ ಮಾಡಿಸೋಣ. ನೆಕ್ಸ್ಟ್ ಸರ್ವಿಸ್ ಕೂಡ 20,000 ಕಿಲೋಮೀಟರ್ದು ಕೂಡ ಶೋರೂಮಲ್ಲೇ ಮಾಡಿಸ್ತೀನಿ. ಆಫ್ಟರ್ ಬೇರೆ ಪ್ಲ್ಯಾನ್ ಇದೆ, ಅದನ್ನು ಏನು ಮಾಡ್ತೀನಿ ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ. ಇವಾಗ ಹೋಗ್ತಾ ಶೋರೂಮ್ ಬಂದ್ಬಿಟ್ಟು ನಮ್ಮ ಮನೆಗೆ ಅಂದರೆ ನಿಯರ್ ಇಲ್ಲ, ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ಇದೆ. ಗಾಡಿ ಎಲ್ಲಿ ಶೋರೂಮ್ ತೊಗೊಂಡು ಅದೇ ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಎಣ್ಣೂರು ಬಾಗ್ಲೂರು ರೋಡಲ್ಲಿ ನಿಮ್ಗೆ ಮಾರುತಿ ಸುಜುಕಿದೆ ಒಂದು ಶೋರೂಮ್ ಇದೆಯಲ್ಲ, ಸೊ ನ್ಯೂ ಹಾರಿಸನ್ ಸ್ಕೂಲ್ ಆಪೋಸಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಸರ್ವಿಸ್ಗೆ. ಗಾಡಿ ತೊಗೊಂಡಿದ್ದು ಕೂಡ ಅಲ್ಲೇ. ಸ್ನೇಹಿತರೆ ಆಲ್ಮೋಸ್ಟ್ ಶೋರೂಮ್ ಹತ್ರ ಬಂದೆ. ಇನ್ನೊಂದು 300 ಕಿಲೋಮೀಟರ್ ಇತ್ತು, ಬಟ್ ಬೇಡ. ಏನಕ್ಕಂತಂದರೆ ಈಗ ನಾಳೆ ನೈಟ್ ಡ್ಯೂಟಿ ಮಾಡಿಕೊಂಡ್ರು ಕೂಡ ಅದು ಆಲ್ಮೋಸ್ಟ್ ಅಲ್ಲೇ ಮುಗ್ದವು. ಕರೆಕ್ಟಾಗಿ 10,000 ಆಗ್ಬಿಡುತ್ತೆ. ಮತ್ತು ನಾನು ಶುಕ್ರವಾರ ಬಂದ್ಬಿಟ್ಟು ಮೈಸೂರಿಗೆ ಹೋಗಿ, ಮೈಸೂರಿಂದ ಮಡಿಕೇರಿಗೆ ಹೋಗಿ ಸ್ವಲ್ಪ ಅದೊಂದು ಫ್ಯಾಮಿಲಿ ಫಂಕ್ಷನ್ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಶುಕ್ರವಾರ ಮೈಸೂರಿಗೆಲ್ಲ ಹೋಗ್ಬೇಕು. ಸೊ ಸರ್ವಿಸ್ ಮಾಡಿಸ್ದೆ, ಟೈಮ್ ಇದ್ದಾಗ ಫ್ರೀ ಇದ್ದಾಗ ಮಾಡಿಸ್ಕೊಂಡ್ಬಿಟ್ರೆ ಬೆಟರು, ಟೈಮ್ ಸರಿಯಾಗಿ. ಸೊ ಆ ಒಂದು ರೀಸನ್ನಿಗೆ ಇನ್ನೊಂದು 300 ಕಿಲೋಮೀಟ್ರ್ ಇದ್ದಂಗೆ ಬಂದಿದ್ದೀನಿ. ಮಾಡಿಸ್ಕೊಂಡ್ಬಿಡೋಣ, ಸುಮ್ಮನೆ ಯಾಕೆ, ಸುಮ್ಮನೆ ಲಾಂಗ್ ಮೈಸೂರು ಮಡಿಕೇರಿಲೆಲ್ಲ ಲಾಂಗ್ ಹೋದ್ರೆ ಸುಮ್ಮನೆ ಜಾಸ್ತಿ ಓಡ್ಬಿಡುತ್ತೆ ಗಾಡಿ. ಸುಮ್ಮನೆ ಜಾಸ್ತಿ ಓಡ್ಬಿಟ್ಟು ಸುಮ್ಮನೆ ಏನೋ ಪ್ರಾಬ್ಲಮ್ ಆಗೋದಲ್ಲ, ಏನಕ್ಕೆ ಅದೆಲ್ಲ ಬೇಡ, ರಿಸ್ಕ್ ತೊಗೊಳೋದು ಬೇಡ. ಮೊದಲೇ ಕಾಸುಗಳನ್ನ ಮಾತ್ರ ನಿಲ್ಲಲ್ಲ, ದುಡಿಯೋದೆಲ್ಲ ಕಮಿಟ್ಮೆಂಟು ಅದು ಇದಕ್ಕೆ ಹೊಂಟೋಗ್ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ ಬಂದೆ. ಬನ್ನಿ ಹೋಗ್ಬಿಟ್ಟು ಇವಾಗ ಗೇಟ್ ಎಂಟ್ರಿ ಮಾಡಿಬಿಟ್ಟು ಹೊಡೆ ಹೋಗ್ಬಿಟ್ಟು ಮಾಡಿಸ್ಬಿಡೋಣ. ಸರ್ವೀಸು ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿನ ಹಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಬರಬೇಕು. ಸುಮಾರು ಗಾಡಿಗಳಿದ್ದಾವೆ, ಬಟ್ ಅದೆಷ್ಟೊತ್ತು ಮಾಡ್ತಾರೆ ಹೆಂಗೆ ಕತೆನೂ ಗೊತ್ತಿಲ್ಲ. ಕರೆಕ್ಟಾಗಿ 9:52 ಬಂದಿದ್ದೀನಿ.
ಗಾಡಿನ ಸರ್ವಿಸಿಗೆ ಬಿಟ್ಟೆ ಅದರ ಸಂಜೆ ಆಗುತ್ತೆ ಅಂತ ಹೇಳಿದ್ದಾರೆ ಗಾಡಿ ಕೊಡೋದಕ್ಕೆ. ಸೊ ನೋಡಿ ಎಸ್ಟಿಮೇಟ್ ಬಂದ್ಬಿಟ್ಟು ಇಷ್ಟು ಕೊಟ್ಟಿದ್ದಾರೆ ನೋಡಿ, ಇದು ಇಷ್ಟು ಬರುತ್ತೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಜಾಬ್ ಕಾರ್ಡು ಮತ್ತು ಯಾವ ಡೇಟಿಗೆ ಯಾವ ಟೈಮಿಗೆ ಕೊಟ್ಟಿರೋದು ಡೀಟೇಲ್ಸ್ ಎಲ್ಲ ಬರೋತ್ತಿಲ್ಲ. ಸೊ ಇದರಲ್ಲಿ ಯಾವುದಾದ್ರು ಎಷ್ಟೇ ಚೇಂಜ್ ಮಾಡ್ತಾರೆ, ಯಾವುದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಹಾಕಿದೆ. ಬಟ್ ನನಗೆ ಇದು 3900 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಒಂದು ಪ್ಲ್ಯಾನ್ ತೊಗೊಂಡೆ ಸ್ಟಾರ್ಟಿಂಗಲ್ಲಿ. ಸೊ ಅದರಿಂದ ನನಗೆ 1000 ರೂಪಾಯಿ ಆಗುತ್ತೆ ಸರ್, ಅಷ್ಟೇ 1000 ರೂಪಾಯಿ ಪೇ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಟೈಮ್ ಬಂದುಬಿಟ್ಟು ನೋಡ್ಬೋದು 10:45. ಸೊ ತಿಂಡಿ ಮಾಡಿಲ್ಲ ಗೈಸ್, ಹಂಗೆ ಬಂದಿದ್ದೀನಿ. ಸೊ ಫಸ್ಟ್ ತಿಂಡಿ ಮಾಡಿಕೊಂಡು ಇವ್ರು ಸಂಜೆ 4 ಗಂಟೆ ತನಕ ಆಗುತ್ತೆ ಅಂತ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಅಷ್ಟೋ ತನಕ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಬರ್ಬೇಕು ವಾಪಸ್ಸು. ಸೊ ಬನ್ನಿ ಹೋಗೋಣ. ಬಸ್ ತಿಂಡಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಶೋರೂಮ್ ಪಕ್ಕದಲ್ಲಿ ನೋಡಿ, ಶೋರೂಮ್ ಇದೆ, ಶೋರೂಮ್ ಪಕ್ಕದಲ್ಲಿ ಏನು ಕಾಣಿಸ್ತಿರುತ್ತೆ. ಸೊ ಇಲ್ಲೇ ಏನೋ ಫುಡ್ ಕೋರ್ಟ್ ಇದೆ, ಹೋಗ್ಬಿಟ್ಟು ಊಟ ಮಾಡೋಣ. ಫಸ್ಟ್ ತಿಂಡಿ ಮಾಡಿಲ್ಲ ಬೆಳಗ್ಗೆ, ಏನೋ ಟಿಫನ್ ಹೊಟ್ಟೆ ಸಿಗ್ತೈತೆ. ಆಮೇಲೆ ಮನೆಗೆ ಹೋಗ್ಬೇಕಾ ಬೇಡವಾ ಏನು ಮಾಡೋದಂತ ಡಿಸೈಡ್ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 3:15 ಆಯಿತು. ಸೊ ಇನ್ನೂ ಗಾಡಿ ಕೊಟ್ಟಿಲ್ಲ ನೋಡಿ, ಟೈಮ್ ನೋಡಿ 3:15 ಆಯಿತು. ಶೋರೂಮ್ಗಳಿಗೆ ಬಂದರೆ ಇದಂತ ನಾನು ಸರ್ವಿಸ್ಗೆ ಅಂತ ನಮ್ಮ ಗಾಡಿನೇ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಸರ್ವಿಸು ಕರೆಕ್ಟಾಗಿ ಮಾಡ್ಕೊಡಲ್ಲ ಟೈಮ್ ಸರಿಯಾಗಿ ಅಂತಂದ್ರೆ ನಾಯಿ ಥರ ಕಾಯ್ಬೇಕು ಎಲ್ಲರೂ. ಇನ್ನೂ ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಸರ್ವಿಸ್ ಅಡ್ವೈಸರ್ ಯಾರು ಗಾಡಿ ನನ್ನ ಬಂದು ತೊಗೊಂಡು ಅವನು 5 hours later. ಎಷ್ಟು ನೋಡ್ಬೋದು ಗಾಡಿ ಸರ್ವಿಸ್ ಆಗಿ ಇವಾಗ 4:15 ಕೊಟ್ಟಿದ್ದಾರೆ. ಈಚೆಯಿಂದ ನೀಟಾಗೆಲ್ಲ ವಾಶ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ನೀಟಾಗಿ ವಾಶ್ ಮಾಡೋಣ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ನಿಮ್ಗೆ ಈಚೆ ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ. ಫೈನಲಿ ಗಾಡಿ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ. ಹತ್ತತ್ರ ನಾನು ಬೆಳಗ್ಗೆ ಗಾಡಿನ ಹ್ಯಾಂಡ್ ಓವರ್ ಮಾಡಿದ್ದು 10:00 ಅಂದ್ಕೊಳ್ಳಿ. 10:00 ಅವ್ರಿಗೆ ಗಾಡಿನ ಕೊಟ್ಟಿದ್ದು. ಇವಾಗ ಬಂದ್ಬಿಟ್ಟು 4:15 ಗಾಡಿನ ಕೊಟ್ಟಿದ್ದಾರೆ. ಹತ್ತತ್ರ ಒಂದು 5 ರಿಂದ 6 ಅವರ್ ತೊಗೊಂಡಿದ್ದಾರೆ ಗಾಡಿ ಸರ್ವಿಸ್ ಮಾಡಿ ಕೊಡೋದಕ್ಕೆ. ಕಾಸ್ಟ್ ಎಷ್ಟಾಯಿತು ಈ ಒಂದು ಸರ್ವಿಸ್ಗೆ, ಮತ್ತು ಈ ಒಂದು ಇದು ಬಂದ್ಬಿಟ್ಟು ನಂದು 3ನೇ ಸರ್ವೀಸು 10,000 ಕಿಲೋಮೀಟ್ರಿಗೆ ಮಾಡಿಸ್ಬೇಕಿತ್ತು. ಸೊ ಇವಾಗ ಮಾಡಿಸಿದ್ದೀನಿ. ಸೊ ಏನೇನು ಚೇಂಜ್ ಮಾಡಿದ್ರೆ ಏನು ಎತ್ತಾ ಪ್ರೈಸ್ ಎಷ್ಟಿದೆ ಅನ್ನೋದು ನಿಮಗೆ ಆಲ್ರೆಡಿ ತೋರಿಸ್ತೀನಿ, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಮತ್ತು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಒಂದು ಪ್ರೈಸ್ ಎಷ್ಟಾಗಿತ್ತು ಅನ್ನೋದನ್ನು ತಮ್ಮನೇಲಿ ನೋಡ್ಬಿಟ್ಟು ನೀವು ಒಂದು ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಹೌದು, ಆ ಒಂದು ಪ್ರೈಸಲ್ಲಿ ನನಗೆ ಈ ಒಂದು ಸರ್ವಿಸ್ ಆಗಿರುವಂಥದ್ದು. ಸೊ ಬಟ್ ಆ ಒಂದು ಪ್ರೈಸ್ ಹೆಂಗೆ ಸಿಕ್ತು ನನಗೆ, ಏನಕ್ಕೆ ಅಷ್ಟು ಆ ಪ್ರೈಸಲ್ಲಿ ನಂಗೆ ಆಯಿತು, ಯಾವ ಥರ ಆಯಿತು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನೇನು ಐಟಮ್ಗಳು ಹಾಕಿದ್ದಾರೆ ಏನು ಇತ್ತ ಅಂತ ಒಂದು ನಿಮ್ಮ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇದ್ರದ್ದು ಒಂದು ಫೋಟೋ ತೆಗೆದು. ಸೊ ಏನೋ ಪ್ಲಗ್ ಆಯಿಲ್ ಡ್ರೈನು ಮತ್ತು ವೀಲ್ ಬ್ಯಾಲೆನ್ಸಿಂಗ್ 4 ಟ್ರೈನ್ ಮಾಡಿತಿರೋದು. ಕನ್ಸ್ಯೂಮಬಲ್ ಐಟಮ್ಸ್ ಅಂತ ಹಾಕಿದ್ದಾರೆ. ವೈಟ್ ಪೇಪರ್, ಫ್ಲೋರ್ ಮ್ಯಾಟ್ ಅದನ್ನು 2 ಹಾಕಿದ್ದಾರೆ. ಅದಂತ ಇನ್ನೊಂದು ಗ್ರೇಸ್ ಕ್ಲಿಪ್ಪರ್ ಅಸೈನ್ಮೆಂಟ್ ಅಂತ ಹಾಕಿದ್ದಾರೆ. ಸ್ಕ್ರೀನ್ ವಾಶ್ 50 ಅಂತಿದೆ. ಗ್ಯಾಸ್ಕೆಟ್ ಅಂತಿದೆ. ಇನ್ನೊಂದು ಈಸಿ ಸ್ಟಾರ್ ಪೆಟ್ರೋಲ್, ಎಕೋಸ್ಟಾರ್ ಪೆಟ್ರೋಲು, ಈಸಿ ಸ್ಟಾರ್ ಪೆಟ್ರೋಲು, ಏನೋ ಶೆಲ್ಲು. ಮೋಸ್ಟ್ಲಿ ಇದು ಆಯಿಲ್ ಇರಬೇಕು ಅಂತ ಅಂದ್ಕೊಳ್ತೀನಿ. ಆಯಿಲ್ ಅಲ್ಲ ಇದು, ಏನಂತ ಗೊತ್ತಾಗ್ತಿಲ್ಲ ಇದು. ಸೊ ಇಷ್ಟು ಇದರಲ್ಲಿ ಕೊಟ್ಟಿರೋವಂಥದ್ದು. ಆಮೇಲಿಂದ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಅನ್ನೋದು ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಅದಾದ್ಮೇಲೆ ನಿಮಗೆ ಯಾವುದಕ್ಕೆ ಏನೇನು ಐಟಮ್ಗೆ ಹಾಕಿದ್ದೀರ ಅನ್ನೋದು ನಮಗೆ ಇಲ್ಲಿ ಒಂದು ವೆಬ್ಸೈಟ್ ಬಂದಿರುತ್ತೆ. ಅವರು ಒಂದು ಲಿಂಕ್ ಕಳಿಸ್ತಾರೆ ಸ್ಟಾರ್ಟಿಂಗ್ ಹೋಗಿ ಗಾಡಿ ಕೊಡ್ತಿದ್ದಂಗೆ. ಸೊ ಅದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಅದರಲ್ಲಿ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಡೇ ಟು ಟೈಮ್ ಎಲ್ಲ ಕೊಟ್ಟಿದೆ. ಯಾವ ಟೈಮಲ್ಲಿ, ಯಾವ ಡೇಟಿಗೆ, ಯಾವ ಟೈಮಲ್ಲಿ ನಾನು ಗಾಡಿ ಸರ್ವಿಸ್ ಬಿಟ್ಟಿದ್ದು. ಎಸ್ಟಿಮೇಟ್ ಬಂದ್ಬಿಟ್ಟು ಇದು ಎಷ್ಟಿತ್ತು ಗೊತ್ತಾ, 3900 ರೂಪಾಯಿ. ಆ ಥರ ನಾನು 100 ರೂಪಾಯಿ ಕಡಿಮೆ 4000 ರೂಪಾಯಿ ಕೊಟ್ಟಿದ್ದು. ಐಟಮ್ ನೋಡಿ, ಎಸ್ಟಿಮೇಟ್ ಪಾರ್ಟ್ಸ್ ಆ್ಯಂಡ್ ಲೇಬರ್ ಕಾಸ್ಟ್ ಅಂದ್ಬಿಟ್ಟು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟು ನೋಡಿ. ಕ್ಯಾಸ್ಟ್ರಾಲ್ ಆಯಿಲ್ ಇರಬೇಕು, ಏನೋ ಗೊತ್ತಿಲ್ಲ, ಇದೇ ಇರಬೇಕು, ಆಯಿಲ್ ಇರಬೇಕು. 1488 ರೂಪಾಯಿ ಹಾಕಿದ್ದಾರೆ. ಮತ್ತು ಪೆಟ್ರೋಲ್ ಶೆಲ್ ಅಂದ್ಬಿಟ್ಟು ಇದನ್ನು 2015 ರೂಪಾಯಿ ಹಾಕಿದ್ದಾರೆ. ಸ್ಕ್ರೀನ್ ವಾಶ್ 50 ರೂಪಾಯಿ. ಫಿಲ್ಟರು, AC, ಅಸೈನ್ಮೆಂಟ್ ಆಯಿಲ್ ಅಂದ್ಬಿಟ್ಟು 99, ಫಿಲ್ಟರ್ ಆಯಿಲ್ ಇರಬೇಕು 99 ರೂಪಾಯಿ. ಇನ್ನೊಂದು 99 ಗ್ಯಾಸ್ ಕಿಟ್ಟು ಎಲ್ಲ ನೋಡಿ ಇಲ್ಲೇ ಹಾಕಿದ್ದಾರೆ. ಅಮೌಂಟು ಯಾವುದಕ್ಕೆ ಎಷ್ಟಿಷ್ಟು ಅಮೌಂಟ್ ಅಂತೆಲ್ಲ ಹಾಕಿದ್ದಾನೆ. ಆಯಿತಾ? ಸೊ ಎಸ್ಟಿಮೇಟ್ ಟೋಟಲ್ ಬಂದ್ಬಿಟ್ಟು ಕೆಳಗಡೆ ನಿಮ್ಗೆ ಕಾಣಿಸ್ತಿರುತ್ತೆ 3900 ರೂಪಾಯಿ. 4000 ರೂಪಾಯಿಗೆ 100 ರೂಪಾಯಿ ಕಮ್ಮಿ ಅಂತ ಹೇಳಿದ್ದು. ಬಟ್ ಇದು ನನಗೆ ಬಂದ್ಬಿಟ್ಟು ಬಿಲ್ಲು ನಿಮ್ಗೆ ಹಾಕ್ಸ್ತೀನಿ, ತೋರಿಸ್ತೀನಿ. ಅದನ್ನು ಕೂಡ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಬೋದು. ಬಿಲ್ ಪೇ ಮಾಡಿರೋದು ಬಂದ್ಬಿಟ್ಟು 903 ರೂಪಾಯಿ ಪೇ ಮಾಡಿರೋದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಾನು ಗಾಡಿ ತೊಗೊಳ್ಳೋ ಟೈಮಲ್ಲಿ MCP ಅಂತ ನಿಮಗೆ ಸುಮಾರು ಜನ ಹೊಸರು ಗಾಡಿ ತೊಗೊಂಡ್ರೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀವಿ, ಆಲ್ಮೋಸ್ಟ್ ಎಲ್ಲರೂ ಗಾಡಿ ತೊಗೊಳ್ಳೋರ್ಗೂ. ಸೊ MCP ಪ್ಲ್ಯಾನ್ ಅದೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದನ್ನು ನಾನು ಪರ್ಚೇಸ್ ಮಾಡಿ ಗಾಡಿ ಜೊತೆಗೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಅದರಿಂದ ನನಗೆ
ಇದು ಅಮೌಂಟ್ ಕಡಿಮೆ ಆಗಿದೆ ಈ ಸರ್ವಿಸಲ್ಲಿ. ಸೊ ನೆಕ್ಸ್ಟ್ 20,000 ಕಿಲೋಮೀಟರ್ಗೂ ಕೂಡ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ನನಗೆ ಸರ್ವಿಸ್ಗೆ. ಆಯಿಲ್ ಚೇಂಜ್ ಫಿಲ್ಟ್ರ್ ಏನೇ ಮಾಡಿದ್ರು ಕೂಡ ಇಷ್ಟೇ ಆಗುತ್ತೆ ಚಾರ್ಜಸ್ಸು. ಅದು MCP ಅದನ್ನು ತೊಗೊಂಡಿದ್ದು ಇಷ್ಟಕ್ಕೆ ಅಂತ ನಾನು ಹತ್ತತ್ರ 11,757 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಎಷ್ಟು ಕಾಣಿಸುತ್ತೆ ಎಷ್ಟು ಕಾಣಿಸಲ್ಲ ಗೊತ್ತಿಲ್ಲ, ಅದು ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಸೊ ನಂಗೆ ಟೈಮ್ ಆಗುತ್ತೆ ಸ್ವಲ್ಪ. ಇನ್ನೂ ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ ಶೋರೂಮಲ್ಲೇ, ಮನೆಗೂ ಕೂಡ ಹೋಗೋಣ ಅಂದ್ಕೊಂಡು ಹೋಗಲಿಲ್ಲ ಆಯಿತಾ. ಸೊ ಅದು ಇದು ಬಂದ್ಬಿಟ್ಟು ದಿ MCP ಪ್ಯಾಕೇಜ್ ಪ್ರೀಮಿಯಮ್ 2 years 2,000 kilometers ಇಸ್ ಅವೈಲ್ಡ್ ಟು ವೈಫ್ ಹೆಸರು ಇದೆ ವಿತ್ ವೆಹಿಕಲ್ ಮಾಡೆಲ್ ನಂಬರು ಗಾಡಿ ನಂಬರ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಆಯಿತಾ. ಸೊ ಈ ಸಲ ನನಗೆ ಅಂತ ಏನು ಏಟ್ ಬಿದ್ದಿಲ್ಲ ಸರ್ವಿಸ್ದು. ಮತ್ತು ನೆಕ್ಸ್ಟ್ 20,000 10,000 ಕಿಲೋಮೀಟರ್ ಓಡಿದ್ರು ಕೂಡ ನೆಕ್ಸ್ಟು ಕೂಡ ಇಷ್ಟೇ ಬೀಳುತ್ತೆ. ಆಲ್ಮೋಸ್ಟ್ 1,000 ರೂಪೀಸ್ ಒಳಗಡೆ ನನಗೆ ಕಾಸ್ಟ್ ಆಗುತ್ತೆ ಎಲ್ಲ ಚೇಂಜ್ ಮಾಡಿಕೊಟ್ರು. ಸೊ ಓಕೆನಾ. ಆಮೇಲಿಂದ ನಂಗೆ ಕೆಳಗಡೆ ಇನ್ನೊಂದು ಏನೋ ಹೋಗಿತ್ತು ಅಂತ ಹೇಳಿದ್ರೆ ಬಾನೆಟ್ ಓಪನ್ ಮಾಡ್ತಾರಲ್ಲ, ಸೊ ಅದನ್ನು ಹಿಂಗೆ ಎಳಿಬೇಕಾದ್ರೆ ಒಂದ್ಸಲ ಕಟ್ ಆಗ್ಬಿಟ್ಟಿತ್ತು, ಸ್ಪ್ರಿಂಗ್ ಕಟ್ ಆಗ್ಬಿಟ್ಟು ಟೈಟ್ ಆಗ್ಬಿಟ್ಟು, ತುಂಬ ಟೈಟ್ ಇತ್ತು ಅದು. ಹಿಂಗೆ ಎಳೆದಿದ್ದೆ ಒಂದ್ಸಲ ಅದು ಕಟ್ ಆಗ್ಬಿಟ್ಟಿತ್ತು ಇದು ಅದು ಓಪನ್ ಮಾಡೋದು ಬಾನೆಟ್ದು. ಸೊ ಅದನ್ನು ಒಂದು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಹೇಳ್ಬೇಕು ಅಂದ್ರೆ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ಸೀಟ್ ಕೆಳಗಡೆ ಎಲ್ಲ ಡಸ್ಟು ಗಿಸ್ಟು ಎಲ್ಲ ಏನೇನಿತ್ತು ನೀಟಾಗಿ ಮಾಡಿದ್ದಾರೆ. ಬಟ್ ಏನಂದ್ರೆ ಪಾಲಿಶ್ ಸ್ವಲ್ಪ ನೀಟಾಗಿ ಮಾಡಿಲ್ಲ, ಪಾಲಿಶ್ ಸ್ವಲ್ಪ ನೀಟಾಗಿ ಇದು ಮಾಡಿಕೊಟ್ಟಿಲ್ಲ ಅವರು. ಇಲ್ಲೆಲ್ಲ ಬರೀ ಸ್ಪ್ರೇ ಮಾಡಿದ್ರೆ ಹಂಗೆ ಕಾಣ್ತೈತೆ, ನೀಟಾಗಿ ರಬ್ ಮಾಡಿಕೊಟ್ಟಿಲ್ಲ. ರಬ್ ಮಾಡಿದ್ರೆ ನೀಟಾಗಿರೋದು ಇನ್ನೂ ಸ್ವಲ್ಪ. ಸೊ ಇಷ್ಟು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ನಂಬರ್ ಬಿಡಿ. ಸೊ ಮತ್ತೆ ಇವತ್ತು ನೈಟ್ ಡ್ಯೂಟಿ ಆನ್ ಮಾಡ್ಕೊಳ್ತೀನಿ. ಸೊ ನಾಳೆ ನಿಮಗೆ ಅರ್ನಿಂಗ್ ವಿಡಿಯೋ ಬರುತ್ತೆ.